ನಮಸ್ಕಾರ ವೀಕ್ಷಕರೇ, ಈ ದಿನ ನಾವು ರಾಜಯೋಗಗಳಲ್ಲಿ ಒಂದಾದಂತಹ ಬುಧಾದಿತ್ಯ ಯೋಗದ ಬಗ್ಗೆ ತಿಳಿಯೋಣ. ಬುಧ ಮತ್ತು ಆದಿತ್ಯ ಯೋಗ, ರವಿ ಮತ್ತು ಬುಧರ ಸಂಯೋಗದಿಂದ ಸಂಭವಿಸುವಂತಹ ಯೋಗವನ್ನು ಬುಧಾದಿತ್ಯ ಯೋಗ ಎನ್ನುತ್ತೇವೆ. ಬುಧಗ್ರಹ ಸೂರ್ಯನಿಗಿಂತ 277 ಪಟ್ಟು ಸಣ್ಣ ಗ್ರಹವಾಗಿದ್ದು, ಸೂರ್ಯನ ಸುತ್ತುವ ಗ್ರಹಗಳಲ್ಲಿ ಬಹಳ ಹತ್ತಿರ ಗ್ರಹವಾಗಿದೆ. ಬುಧಾದಿತ್ಯ ಯೋಗವು ಯಾವ ರಾಶಿಯ ಯಾವ ಮನೆಯಲ್ಲಿ ಯಾವ ಸಂಯೋಗದಿಂದ ಯಾವ ರೀತಿಯ ಫಲವನ್ನು ಕೊಡುತ್ತದೆ ಎಂಬುದು ಇಲ್ಲಿದೆ. ರವಿಯು ಶಕ್ತಿ, ತ್ರಾಣ, ಮನ್ನಣೆ, ಚಿನ್ನ, ಸರ್ಕಾರಿ ಕೆಲಸ, ಧೈರ್ಯದ ಮೂಲವಾಗಿದೆ. ಬುಧನು ಮಾತು, ತ್ರಾಣ, ಮಾನಸಿಕ ಬುದ್ಧಿಶಕ್ತಿ, ಪುಸ್ತಕ, ಶಿಕ್ಷಣ, ಜ್ಞಾನಗಳನ್ನು ಸೂಚಿಸುತ್ತದೆ. ಬುಧಾದಿತ್ಯ ಯೋಗವು 1ನೇ ಮನೆಯಲ್ಲಿ ಖ್ಯಾತಿ, ಹೆಸರು, ಸ್ವಬುದ್ಧಿ, ವೃತ್ತಿಪರ ಯಶಸ್ಸುಗಳನ್ನು ನೀಡುತ್ತದೆ. 2ನೇ ಮನೆಯಲ್ಲಿ ಸಿರಿ ಸಂಪತ್ತು, ಐಶ್ವರ್ಯ, ಸೌಕರ್ಯ, ಗೃಹ ಸೌಖ್ಯ ಇನ್ನಿತರ ವಿಚಾರಗಳನ್ನು ತಿಳಿಸುತ್ತದೆ. 3ನೇ ಮನೆಯ ಬುಧಾದಿತ್ಯ ಯೋಗವು ವೃತ್ತಿ ಮಾರ್ಗದಲ್ಲಿ ಸೈನ್ಯ, ಪೊಲೀಸ್, ವಾಹನಗಳ ವ್ಯಾಪಾರಿ. 4ನೇ ಮನೆಯ ಬುಧಾದಿತ್ಯ ಯೋಗವು ಐಷಾರಾಮಿ ಜೀವನವನ್ನು ನಿರ್ಧರಿಸುತ್ತದೆ. ಸುಖ ಯೋಗವನ್ನು, ದಾಂಪತ್ಯ ಸುಖವನ್ನು, ವಿದೇಶ ಪ್ರಯಾಣವನ್ನು, ಸ್ಥಿರ ಆಸ್ತಿಯ ಯೋಗವನ್ನು ನಿರ್ಧರಿಸುತ್ತದೆ. 5ನೇ ಮನೆಯ ಬುಧಾದಿತ್ಯ ಯೋಗವು ನಾಯಕತ್ವ, ಆಧ್ಯಾತ್ಮಿಕ ಮತ್ತು ಅವುಗಳ ಗುಣ, ಯಶಸ್ಸನ್ನು ಕೂಡ ನಿರ್ಧರಿಸುತ್ತದೆ. 6ನೇ ಮನೆಯ ಬುಧಾದಿತ್ಯ ಯೋಗವು ವೈದ್ಯ, ವಕೀಲ, ನ್ಯಾಯಾಧೀಶರ ಹಾಗೂ ಇನ್ನಿತರೆ ಸರ್ಕಾರಿ ಮೂಲದ ಕಚೇರಿಗಳಲ್ಲಿ ಉನ್ನತ ಹುದ್ದೆಗಳನ್ನು ಮಾಡುವಂತಹ ಯೋಗವನ್ನು ನೀಡುತ್ತದೆ. 7ನೇ ಮನೆಯ ಬುಧಾದಿತ್ಯ ಯೋಗವು ಉನ್ನತವಾದಂತಹ ಜೀವನ ಸಂಗಾತಿಯ ವಿಚಾರವನ್ನು ನಿರ್ಧರಿಸುತ್ತದೆ. ವಿದ್ಯೆಯಲ್ಲಿ, ಜ್ಞಾನದಲ್ಲಿ, ಸ್ಥಾನಮಾನಗಳಲ್ಲಿ ಹಾಗೂ ಪ್ರಖ್ಯಾತಿಯಲ್ಲಿ ಉನ್ನತವಾದಂತಹ ಸಂಗಾತಿ ಯೋಗವನ್ನು ತಿಳಿಸುತ್ತದೆ ಹಾಗೂ ಪಾಲುದಾರಿಕೆಯಲ್ಲಿ ಸರ್ವ ಉನ್ನತ ಪಾಲುದಾರಿಕೆ ಸೌಖ್ಯವನ್ನು ತಿಳಿಸುತ್ತದೆ. 8ನೇ ಮನೆಯ ಬುಧಾದಿತ್ಯ ಯೋಗವು ಹೆತ್ತವರು ಹಾಗೂ ಅಜ್ಜಿಯರ ಆಸ್ತಿಯ ಮತ್ತು ನಿಗೂಢ ಅಧ್ಯಯನಗಳ ವಿಜ್ಞಾನದ ಉತ್ತಮ ಅಧ್ಯಯನದ ಬಗ್ಗೆ ತಿಳಿಸುತ್ತದೆ. 9ನೇ ಮನೆಯ ಬುಧಾದಿತ್ಯ ಯೋಗವು ಧಾರ್ಮಿಕ ಕೆಲಸಗಳನ್ನು, ಧಾರ್ಮಿಕ ಸಂಸ್ಥೆಯ ಮುಖ್ಯಸ್ಥರಾಗಿ ಕೆಲಸ ನಿರ್ವಹಿಸುವಂತಹ ಶಕ್ತಿಯನ್ನು ನೀಡುತ್ತದೆ. 10ನೇ ಮನೆಯ ಬುಧಾದಿತ್ಯ ಯೋಗವು ವೃತ್ತಿಪರ ಕ್ಷೇತ್ರದಲ್ಲಿ ಅತ್ಯುತ್ತಮ ಸ್ಥಾನವನ್ನು, ಖ್ಯಾತಿಯನ್ನು ಹಾಗೂ ಆವಿಷ್ಕಾರಗಳನ್ನು ಮಾಡುವ ವ್ಯಕ್ತಿಯನ್ನಾಗಿ ಮಾಡುತ್ತದೆ. 11ನೇ ಮನೆಯ ಬುಧಾದಿತ್ಯ ಯೋಗವು ಅನಿರ್ದಿಷ್ಟ ಹಣಯೋಗವನ್ನು, ಲಾಟರಿ, ಷೇರು ಮಾರುಕಟ್ಟೆಯ ಉನ್ನತ ಲಾಭವನ್ನು ಕೊಡುವಂತಹ ಯೋಗವನ್ನು ಹೊಂದಿರುತ್ತದೆ. ಉನ್ನತ ಉದ್ಯೋಗ ಯೋಗ, ಮಂತ್ರಿ ಪದವಿಯ ಯೋಗಗಳನ್ನು ಕೂಡ ಕೊಡುತ್ತದೆ. 12ನೇ ಮನೆಯ ಬುಧಾದಿತ್ಯ ಯೋಗವು ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ, ವಿದೇಶ ವೃತ್ತಿಪರ ರಂಗದಲ್ಲಿ ಉನ್ನತ
ಯಶಸ್ಸನ್ನು, ಉನ್ನತ ಸ್ಥಾನಮಾನಗಳನ್ನು ನಿರ್ಧರಿಸುತ್ತದೆ. ನಮ್ಮ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ ವೀಕ್ಷಕರೇ.